ಇನ್ನು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆ, ಅದಕ್ಕೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ ಬಂದಂಗೆ ಕಂಡು ಬರ್ತಾ ಇದೆ. ಸಂಪುಟ ವಿಸ್ತರಣೆಗೆ ಸೋಮವಾರ ಹೈಕಮಾಂಡ್ ಸಂದೇಶವನ್ನು ಕಳಿಸುವ ಸಾಧ್ಯತೆ ಇದೆ. ಎಲ್ಲ ಗೊಂದಲ ಕಾಯುವಿಕೆಗೆ ಸೋಮವಾರವೇ ಕ್ಲೈಮ್ಯಾಕ್ಸ್ ಹಾಗಾದರೆ ಅಂತ ಪ್ರಶ್ನೆ. ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರಿಗೂ ದೆಹಲಿಗೆ ಬುಲಾವ್ ನೀಡುವಂತಹ ನಿರೀಕ್ಷೆ ಇದೆ. ಮುಂದಿನ ವಾರ ಇವೆಲ್ಲ ಆಗುತ್ತೆ. ಸೊ ಮುಂದಿನ ವಾರ ದೆಹಲಿ ಅಂಗಳದಲ್ಲಿ ಸಂಪುಟ ರಚನೆಯ ಸಂಪುಟ ವಿಸ್ತರಣೆಯ ಸರ್ಕಸ್. ರಾಹುಲ್ ಗಾಂಧಿಯವರ ಅವೈಲಬಿಲಿಟಿ ಇರಲಿಲ್ಲ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸದಿಂದ ಬಂದ ಮೇಲೆ ನಿಮಗೆ ನಾವು ಹೇಳಿ ಕಳಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಮುಂದಿನ ವಾರ ಬರುವಂತಹ ಸಾಧ್ಯತೆ ಇದೆ. ಇನ್ನು ಇದೇ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಒತ್ತಡ ಏನೂ ಇಲ್ಲ. ನಮ್ಮ ನಾಯಕರು ಇವತ್ತು ಇಲ್ಲವೇ ನಾಳೆ ಬರ್ತಾರೆ ದೆಹಲಿಗೆ. ಯಾವತ್ತು ಡೆಲ್ಲಿ ಕರೀತಾರೋ ಅವತ್ತು ಹೋಗ್ತೀವಿ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ಯಾರಿಂದಲೂ ಒತ್ತಡ ಇಲ್ಲ ಅನ್ನೋದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡ್ತೀವಿ ಸದ್ಯದಲ್ಲೇ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಮುಖ್ಯಮಂತ್ರಿಗಳು ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆಗೆ ಒತ್ತಡ ಏನೂ ಇಲ್ಲ ಅಂತ. ಒಪ್ಪಬಹುದಾ ಈ ಮಾತನ್ನ ಅಂತ? ಒತ್ತಡ ಇಲ್ಲ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾದ ಒತ್ತಡ ಇದೆ. ಇರುವಂಥ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥದ್ದು. ಕನಿಷ್ಠ 30-40 ಹೆಸರುಗಳಾದರೂ ಪ್ಯಾನಲ್ಗೆ ತೆಗೆದುಕೊಂಡು ಹೋಗಬೇಕಂತ ಅನಿವಾರ್ಯತೆ ಇದೆ. ಹಾಗಾಗಿ ಶಾಸಕರು ಕೂಡ ಒತ್ತಡ ಇದೆ. ಅದಕ್ಕಿಂತ ಮುಂಚಿತವಾಗಿ ಶಾಸಕರಿಗೆ ಒಂದು ಆತಂಕ ಇತ್ತು. ಆಷಾಢ ಶುರುವಾಗೋದ್ರೊಳಗಡೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡಿಬಿಟ್ರೆ ಬೇಗ ಸೇರ್ಕೊಬಿಡ್ಬೋದು ಅನ್ನುವಂಥದ್ದು. ಆದರೆ ಅಧಿಕಾರದ ವಿಚಾರದಲ್ಲಿ ಯಾರು ಕೂಡ ಆಷಾಢ ಶ್ರಾವಣ ಯಾವುದು ನೋಡಲ್ಲ ಅನ್ನೋದು ಕೂಡ ಅಷ್ಟೇ ಖಚಿತ. ಹೈಕಮಾಂಡ್ ಓಕೆ ಅಂದರೆ ಆಷಾಢದಲ್ಲೂ ಕೂಡ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಸಿದ್ಧ ಇರ್ತಾರೆ. ಸದ್ಯಕ್ಕಂತೂ ಒತ್ತಡ ಇದ್ದೇ ಇದೆ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಆದರೆ ಹೈಕಮಾಂಡ್ ನಾಯಕರು ಹೊರಗಡೆ ಹೋಗಿದ್ರು, ವಿದೇಶಕ್ಕೆ ಹೋಗಿದ್ರು, ಅವರು ಭಾನುವಾರ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರ ಇರೋದ್ರಿಂದ ಸೋಮವಾರದ ನಂತರ ಒಂದಷ್ಟು ಚಟುವಟಿಕೆಗಳು ಗರಿಗೆದರ್ಬೋದು, ಅಥವಾ ಸೋಮವಾರ ಒಂದು ಸಂದೇಶ ಬರಬಹುದು. ಅದು ಮುಖ್ಯಮಂತ್ರಿಗಳಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ಬರಬಹುದು. ನೀವು ದೆಹಲಿಗೆ ಬನ್ನಿ ಇನ್ನೊಂದೆರಡು ದಿನದಲ್ಲಿ ಅನ್ನುವಂಥ ಒಂದು ಸಮಯ ನಿಗದಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೋಮವಾರದ ಸಂದೇಶದ ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಮುಖ್ಯಮಂತ್ರಿಗಳು ಕೂಡ ಮಾತನಾಡದಂತೆ ಕಾಣಿಸ್ತಾ ಇದೆ. ಮತ್ತು ಬಹುತೇಕ ಆ ಸಮಯದಲ್ಲಿ ಅವರಿಗೊಂದು ಸ್ಪಷ್ಟವಾದ ಒಂದು ನಿರ್ದೇಶನ ಬರಬಹುದು. ನಾವು ಈ ವಾರದಲ್ಲೇ ಮಾಡೋಣ, ಅಥವಾ ಈ ಸಮಯದಲ್ಲಿ ಒಂದು ಸಂಪುಟ ವಿಸ್ತರಣೆಗೆ ಕೈ ಹಾಕೋಣ, ಚರ್ಚೆಗಳನ್ನ ಶುರು ಮಾಡೋಣ ಅನ್ನುವಂಥದ್ದು. ಅದರ ಪ್ರಕಾರ ಬಹುಶಃ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆಗಳು ಇದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಹುತೇಕ ಮುಂದಿನ ವಾರ ಇದು ಏನು ಎತ್ತ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣ ಸಿಗತಕ್ಕಂಥ ಸಾಧ್ಯತೆ ಇದೆ.